ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪ್ರಿಯರಿಗೆ ನಮಸ್ಕಾರ. ಗಣೇಶನವರಂದರೆ ತುಂಬ ಬಹಳ ವರ್ಷಗಳಿಂದ ಅವರ ಕ್ರಿಯೇಟಿವಿಟಿ ಸೃಜನಶೀಲತೆಗೆ ಅಂತ್ಯವೇ ಇಲ್ಲ. ಅವರು ಅನಂತ ಅಂದರೂ ಪರವಾಗಿಲ್ಲ. ಅವ್ರಿಗೆ ನನಗೆ ಗೊತ್ತಿರೋ ಮಟ್ಟಿಗೆ ಅವ್ರಿಗೆ ಪುಣ್ಯಕೋಟಿ ತುಂಬ ಇಷ್ಟ. ಅವ್ರ ಮಗಳ ಹೆಸರೇ ಪುಣ್ಯಕೋಟಿ ಇದೆ. ಬಹುಶಃ ನೆನಪು ಮಾಡಿಕೊಂಡೇ ಅವ್ರು ಇಟ್ಟಿರ್ಬೋದು. ಪುಣ್ಯ ಅಂತ ಕರೀತಾರೆ, ಅವಳ ಹೆಸರು ಪುಣ್ಯಕೋಟಿ ಅಂತ. ನಾವೆಲ್ಲರೂ ಪುಣ್ಯಕೋಟಿ ಕತೆ ಕೇಳಿ ಬೆಳೆದಿದ್ದೀವಿ. ಆದರೆ ನಾವು ಯಾವತ್ತಿಗೆ ಗಣೇಶ ಮಾಡಬೇಕಾದ್ರೆ ನನಗೆ ರಮೇಶ್ ಅವ್ರು ಹೇಳ್ತಾಯಿದ್ರು, ಗಣೇಶನ ತಲೆ ಕತ್ತರಿಸ್ಬಿಡ್ತಾನೆ ಶಿವ. ನನಗೆ ರಮೇಶ್ ಅವ್ರು ಕೊಟ್ಟಿರೋ ಐಡಿಯಾ ಅದು. ಉತ್ತರ ದಿಕ್ಕಿನಲ್ಲಿ ಹೋಗಿ ಮಲಗಿರೋ ಒಂದು ಆನೆ ಕುತ್ತಿಗೆಯನ್ನು ಕತ್ತರಿಸಿ ಅವ್ನಿಗೆ ಹಚ್ತಾರೆ, ಅವ್ನು ಗಣೇಶ ಆಗ್ತಾನೆ ಅಂತ. ನನಗೆ ರಮೇಶ್ ಅವರಂದರು, ಆನೆಗೆ ಏನಾಯಿತು ಅಂತ ನಾವು ಯೋಚನೆ ಮಾಡ್ತೀವೋ? ನಾವು ಮಾಡೋದೇ ಇಲ್ಲ. ಗಣೇಶ ಆಗ್ಬಿಟ್ಟ ಅದೇ ಸಂಭ್ರಮದಲ್ಲಿ ಇದ್ಬಿಡ್ತೀವಿ. ಈ ಪುಣ್ಯಕೋಟಿ ಕಥೆಯಲ್ಲಿಯೂ ಹಾಗೇ ಇದೆ. ಆ ಹುಲ್ಲಿಗೆ ಏನಾಯಿತು ನಾವು ಎಂದೂ ಯೋಚನೆ ಮಾಡೋದೇ ಇಲ್ಲ. ಅದರ ಮರಿಗೂ ಈ ಪುಣ್ಯಕೋಟಿಯ ಮಗುವಿನಷ್ಟೇ ಒಂದು ತಬ್ಬಲೆ ಆಗ್ಬಿಡ್ತದಲ್ಲ ಅಂತ. ಅದು ಬಹಳ ಸುಂದರವಾಗಿ ಗಣೇಶನವರು ಇದನ್ನು ಬರೆದಿದ್ದಾರೆ. ಅವ್ರದ್ದು ಕೊನೆಯ ಶಬ್ದ ಲೋಕವೆಲ್ಲರೂ ಏಕವಾದರೆ ನಾಲ್ಕವಾಗುವುದು ಈ ಧರೆ. ಬಹಳ ಸುಂದರವಾಗಿದೆ. ಈ ಜಗತ್ತಿನಲ್ಲಿ ಬೇಕಾದಷ್ಟು ಸೌಲಭ್ಯಗಳಿದ್ದರೂ, ಬೇಕಾದಷ್ಟು ರಿಸೋರ್ಸಸ್ ಇದ್ದರೂ, ಅದನ್ನು ಬಿಟ್ಟು ನಾವು ನಮಗೋಸ್ಕರ ಅಂತ ಯಾವಾಗ ನಾವು ಶೇಖರಣೆ ಮಾಡ್ತೀವಿ ಅವಾಗ ನಾಲ್ಕು ಹೋಗಿ ನರಕ ಆಗಿಬಿಡ್ತದೆ. ಇದನ್ನು ಗಾಂಧೀಜಿಯವರು ಹೇಳಿದ್ದಾರೆ, ಬೇಕಾದಷ್ಟು ಜಗತ್ತಿನಲ್ಲಿ ಮೂರು ಸೌಕರ್ಯಗಳಿವೆ, ಆದರೆ ನಾವು ಯಾವಾಗ ಒಂದು ಅತಿಯಾದ ಏನಂತೀವಿ ಆಸೆ, ಅದು ಕೆಟ್ಟ ಆಸೆನೇ. ಅದು ಎಲ್ಲ ಸಂಗ್ರಹ ಮಾಡ್ಕೊಬೇಕು, ಎಲ್ಲ ನನಗೆ ಇರಬೇಕು, ನನ್ನ ಹೊಟ್ಟೆ ತುಂಬಿದ್ರೂ ಸಿಗಬೇಕು ಅಂತ ಯಾವಾಗ ಈ ಥರ ಬರೋಕ್ಕೆ ಶುರು ಆಗುತ್ತೆ, ಮುಂದಿನ ಜನ್ರೇಷನ್, ಅದರ ಮುಂದಿನ ಜನ್ರೇಷನ್ ಅಂತ, ಆ ವೇಳೆಯಲ್ಲಿ ಈ ಥರ ಆಗಿಬಿಡ್ತದೆ. ಒಂದು ವನಪ್ರಾಣಿಗಳಲ್ಲಿ ನಾನು ಮಾತಾಡಿದಾಗ ನನಗೆ ಗಣೇಶನಷ್ಟು ಅನುಭವ ಇಲ್ಲ. ಒಂದು ಪ್ರಾಣಿ ತನಗೆ ಎಷ್ಟಾಗುತ್ತೆ ಅಷ್ಟೇ ಬೇಟೆ ಆಡುತ್ತೆ, ಅದಕ್ಕಿಂತ ಹೆಚ್ಚು ಬೇಟೆ ಆಡೋಲ್ಲ. ಅದಕ್ಕೊಂದು ಜಿಂಕೆ ಬೇಟೆ ಆಡಿದರೆ ಅದು ಸರ್ವೈವ್ ಆಗಬೇಕಲ್ಲ. ಅದು ಒಂದು ಜಿಂಕೆ ತನಗೆ ಅದರಷ್ಟು ಮಾಂಸ ಸಾಕಬೇಕು ಅಂದರೆ ಒಂದೇ ಜಿಂಕೆ ಮಾಡುತ್ತೆ. ಎರಡು ಜಿಂಕೆ ತಂದು ಪಕ್ಕದಲ್ಲಿಟ್ಕೊಂಡು ನಾಳೆಗೆ ಅಂತ ಇಟ್ಕೊಳ್ಳೋದಿಲ್ಲ. ಅದಕ್ಕೆ ಅದು ಈ ಜೀವನ ಒಂದು ಸಮವಾಗಿ ಎಲ್ಲನೂ ನಡಿಬೇಕು ಅಂತಿದ್ದರೆ ನಮಗೆ ಎಷ್ಟು ಬೇಕೋ ಅಷ್ಟರೊಳಗೆ ಒಂದು ವನದಲ್ಲಿ, ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ಆ ಗುಣ ಹೇಗಿದೆ ಆ ಗುಣವನ್ನು ಮನುಷ್ಯದಲ್ಲಿ ಇಟ್ಕೋಬೇಕು. ಏನಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಬಿಟ್ಟಿಡಬೇಕು ಅಂತ ನಾವು ಭಗವಾನ್ ಬುದ್ಧ ಆಗಲಿಕ್ಕೆ ಆಗೋದಿಲ್ಲ ನಮಗೆ. ನಾವು ಬಸ್ನಲ್ಲಿ ಹತ್ತಿದರೆ ದುಡ್ಡಿಲ್ಲ ತಡೆಗಳಿಸ್ತಾರೆ. ಈಗಿಲ್ಲ, ಈಗ ಹೆಣ್ಮಕ್ಳು ಯಾರು ಇಳಿಸೋಲ್ಲ, ಆ ಮಾತು ಬೇರೆ. ಟ್ರೈನಲ್ಲಿ ಹೋಗ್ತಾ ಇದ್ದರೆ ಇಳಿಸ್ತಾರೆ ಅಂತ ಕೊಡ್ತೀವಿ. ದುಡ್ಡು ಬೇಕು, ಆದರೆ ಎಷ್ಟು ಬೇಕು ಅನ್ನೋದು ನೀವು ಅದನ್ನು ನಿರ್ಧರಿಸಬೇಕು. ಅತಿಯಾಗಿ ಸಂಗ್ರಹ ಮಾಡೋದು, ಅತಿಯಾಗಿ ಅದ್ರ ಮೇಲೆ ಮೋಹ ಇಟ್ಕೊಳ್ಳೋದು, ಅತಿಯಾಗಿ ಅದರ ಮೇಲೆ ಆಸಕ್ತಿ ಇದ್ದರೆ ಅವಾಗ ಈ ಜಗತ್ತನ್ನೋದೇ ನರಕ ಆಗಿ ಹೋಗ್ತದೆ. ಪುಣ್ಯಕೋಟಿಯ ಒಂದು ಕಥೆಯಿಂದ ಗೊತ್ತಾಗ್ತದೆ, ಕೇವಲ ಪುಣ್ಯಕೋಟಿಯ ಅಷ್ಟೇ ಅಲ್ಲ, ಅದರಷ್ಟೇ ಮಹತ್ವವನ್ನು ಈ ಶತಕರುಣಿಯಾದ ಹುಲಿ ಇದೆ ಅಂತ ಗೊತ್ತಾಗ್ತದೆ. ಜೀವನದಲ್ಲಿ ನೋಡ್ಬೇಕಾದ್ರೆ ಒಂದು ಕ್ಯಾರೆಕ್ಟರ್ ಬರೀ ಒಂದೇ ದೃಷ್ಟಿಯಿಂದ ನೋಡಬಾರ್ದು, ಎಲ್ಲ ದೃಷ್ಟಿಯಿಂದನೂ ನೋಡಬೇಕು. ಒಬ್ಬ ಮನುಷ್ಯ ಕೆಟ್ಟ ಅಂದ ತಕ್ಷಣ ಕೆಟ್ಟ ಎಲ್ಲನೂ ಅಲ್ಲ, ಒಬ್ಬ ಮನುಷ್ಯ ಒಳ್ಳೆಯವರು ಅಂದ ತಕ್ಷಣ ಎಲ್ಲ ಒಳ್ಳೆಯವರಲ್ಲ, ಎರಡೂ ದೃಷ್ಟಿ ಇರಬೇಕು ಅಂತ ನಮಗೆ ಅನ್ನಿಸ್ತು. ಕೊನೆಯ ದೃಶ್ಯ ನೋಡ್ತಾರೆ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಎಂದರೆ ಪುಣ್ಯಕೋಟಿ ಮೇಲಿಂದ ಹಾಯುತ್ತೆ ಅಂತ, ಹಾರೆ ಸತ್ತೋಗುತ್ತೆ ಅಂತ. ಅವಾಗ ನಾನೇ ಅಂದ್ಕೊಂಡೆ, ಅದಕ್ಕಿಂತ ಮುಂಚೆ ವ್ಯಾಘ್ರನೂ ಹಾರೆ ಸತ್ತೋಯ್ತಲ್ಲ, ನಾವು ಯಾವಾಗಲೂ ಪುಣ್ಯಕೋಟಿ ಕಣ್ಣೀರು ಹಾಕಿಬಿಡ್ತೀವಿ ತಕ್ಷಣ. ಅದಕ್ಕೆ ನಾನು ಗಣೇಶನವ್ರ ಜೊತೆ ಇದನ್ನು ಮಾತಾಡಿದೆ. ಇದು ನಾನು 2ನೇ ಸರ್ತಿ ನೋಡ್ತಿರೋದು. ನಾವು ಯಾಕೆ ಆಕಳಕ್ಕೆ ಅಷ್ಟೊಂದು ಮಹತ್ವ ಕೊಡ್ತೀವಿ ಮತ್ತು ಒಂದು ಹುಲಿಗೆ ಕೊಡಲ್ಲ ಅಂತ ಅವ್ರು ಹೇಳಿದರು. ಇದಕ್ಕೆ ಬಹುಶಃ ಒಂದು ನಾವು ಬೆಳೆದು ಬಂದ ರೀತಿ ಇರುತ್ತೆ, ನಮಗೆ ಆಕಳಿಂದ ಹೆಚ್ಚು ಲಾಭ ಇರುತ್ತೆ, ನಮಗೊಂದು ಆಕಳ ಮೇಲೆ ಕರುಣೆ ಹೆಚ್ಚಾಗುತ್ತೆ, ಆಕಳ ಜೊತೆಗೆ ನಮ್ಮ ಸಂಪರ್ಕ ಜಾಸ್ತಿ ಇರುತ್ತದೆ. ಆಕಳ ನಾವು ದೇವರಂತ ಪೂಜಿಸ್ತೀವಿ. ನಮ್ದು ಯಾವಾಗಲೂ ಏನಿಗೂ ಸಹಿತ ಆಕಳ ಅಂದರೆ ಒಂದು ಭಾಳ ಸಂಭಾಯಿತ. ಅಂದರೆ ಹುಲಿ ಅಂದರೆ ಯಾವಾಗಲೂ ಎಕ್ಸ್ಟ್ರೀಮ್ಲಿ ಅಗ್ರೆಸಿವ್ ಅಂತ ಹೀಗಿರೋದ್ರಿಂದ ನಾವು ಯಾವಾಗಲೂ ಕನಿಕರ ಹೆಚ್ಚು ಆಕಳಕ್ಕೆ ಪಡ್ತೀವಿ. ಒಂದು ಆಕ್ಸಿಡೆಂಟ್ ಆದಾಗ ಒಂದು ಸೈಕಲ್ನವ್ನು ತಪ್ಪು ಮಾಡಿದ ಸಹಿತ ಆ ಸೈಕಲ್ನವ್ನು ಯಾರೂ ಬೈಯಲ್ಲ, ಕಾರ್ನವನ್ನೇ ಬೈತಾರೆ. ಹಾಗೆ ಇಲ್ಲಿ ಹುಲಿನೇ ನಾವು ಬೈತೀವಿ ಹೊರತು ಪುಣ್ಯಕೋಟಿ ಇಲ್ಲ. ಆದರೆ ಆ ಕಾರ್ನವನಿಗೂ ಅವನದೇ ಆದ ಒಂದು ತೊಂದರೆ ಇರ್ತದೆ, ಅವನದೇನು ತಪ್ಪಿರಲಿಲ್ಲ ಸಹಿತ ಅವನು ಬಯಸ್ಕೋತಾನೆ. ಹಾಗೆ ಹುಲಿಗೂ ಅದರದ್ದೇ ಆದ ಒಂದು ಸಂಸಾರ, ಒಂದು ಮಗು, ಅದು ಬಾಯಿ ತೆಗೆದು ಹಸಿವೆ ಅಂತ ಇದೆ. ಅದನ್ನು ಕೇವಲ ಗಣೇಶನವರು ಮಾತ್ರ ಅದನ್ನು ಇಮ್ಯಾಜಿನ್ ಮಾಡ್ಬೋದು, ಬರೀಬಹುದು. ಅತ್ಯಂತ ಸುಂದರವಾಗಿದೆ ಗಣೇಶನವರೇ. ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಬೇಕು. ಬರೀ ನಮ್ಮ ಕರ್ನಾಟಕಕ್ಕೆ ಸೀಮಿತ ಅಲ್ಲ, ನಮ್ಮ ದೇಶಕ್ಕೆ ಸೀಮಿತ ಇಲ್ಲ. ಯಾಕೆಂದರೆ ಈ ಧರಣಿ ಇರುವುದೇ ಒಂದು ಸಮತೋಲನದ ಮೇಲೆ.
ಆ ಸಮತೋಲನವನ್ನು ತಪ್ಪಿಸಿದರೆ, ಎಂತಹ ಒಂದು ಮೆಸೇಜನ್ನು ಕೊಟ್ಟಿದ್ರೆ ಆ ಸಮತೋಲನವನ್ನು ನಾವು ತಪ್ಪಿಸಿಬಿಟ್ರೆ ಆವಾಗ ಈ ಧರಣಿನೇ ಉಳಿಯೋಲ್ಲ, ಈ ಭೂಮಿನೇ ಉಳಿಯೋಲ್ಲ. ಅತಿಯಾದ ಕೊಳ್ಳುವ ಬಾಕತನ, ಅತಿಯಾಗಿ ಸಂಗ್ರಹಿಸುವ ಬುದ್ಧಿತನ, ಅತಿಯಾಗಿ ಒಂದು ನಮಗೆ ಬೇಕಾಗಿರೋದ್ರಿಂದ ಅದನ್ನು ಇಟ್ಕೊಳ್ಳೋ ಗುಣ ಅದು ಯಾವಾಗಲೇ ಕಡಿಮೆ ಆದಾಗ ಎಲ್ಲೋ ಒಂದು ಸಮಾಧಾನಕ್ಕೆ ಬರುತ್ತೆ ಅಂತ ಈ ಸಂದೇಶವನ್ನು ಮತ್ತು ಹೃದಯ ಸ್ಪರ್ಶಿಯಾಗಿ ಯಾಕೆ ಹುಲಿ ಬೇಟೆ ಆಡ್ತೀನಿ ಅಂತ ಅದನ್ನೆಷ್ಟು ಅಸಹಾಯಕತೆ ಇತ್ತು. ತಾಯಿ ಇಲ್ಲದ ಮಗು ತನ್ನ ತಬ್ಬಲಿ ಇದರ ಮಗು ಇದೆ, ಅದಕ್ಕೆ ಹಾಲು ಕುಡಿಯೋಕ್ಕೆ ಹಾಲಿಲ್ಲ, ಅದು 8 ದಿನ ಉಪವಾಸ ಇದಕ್ಕೆ ಜಿಗಿಲಿಕ್ಕೆ ಶಕ್ತಿ ಇಲ್ಲ ಅಂಥ ಒಂದು ಹುಲಿ ಅದು ಹೊರಗೆ ಅದು ಹೇಗೆ ತ್ಯಾಗ ಮಾಡ್ತು, ಅದೇ ರೀತಿ ಪುಣ್ಯಕೋಡಿನೂ ಹೇಗೆ ತ್ಯಾಗ ಮಾಡ್ತು, ಇಬ್ಬರು ಈಕ್ವಲಿ ತ್ಯಾಗ ಮಾಡಿದ್ದಾರೆ. ಇದು ಕೇವಲ ಒಂದು ಕಥೆ ಅಲ್ಲ, ಇದು ತ್ಯಾಗದ ಒಂದು ಚಿತ್ರ ಅಂದ್ರೂ ಸಹಿತ ತಪ್ಪಿಲ್ಲ. ಬಹಳ ಸುಂದರವಾಗಿ ಮಾಡಿದ್ದಾರೆ ಗಣೇಶನವರೇ. ನಿಮಗೆ ಬರೆದಿದ್ದೀನಿ, ನಿಮಗೆ ಒಂದು ನಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ನಿಮಗೆ ವಿಶೇಷವಾದ ಅಭಿನಂದನೆ ಮತ್ತು ಕೃತಜ್ಞತೆಗಳು. ಇನ್ನೊಂದು ಪಾರ್ಕ್ನಲ್ಲಿ ತೋರಿಸಿದ್ದೀರಿ ಅಂತ. ಅದೇ ರೀತಿ ಬಾಲು ವೃತ್ತಿಯಿಂದ ಇಂಜಿನಿಯರ್, ಬಹುಶಃ ಇಂಜಿನಿಯರ್ ಬಂದು ಭಾಳ ಕ್ರಿಯೇಟಿವಿಟಿ ಅಂತೀನಿ. ನಮ್ಮ ರಮೇಶ್ ಅರವಿಂದ್ ಅವರು ಇಂಜಿನಿಯರು, ಓಕೆ, ಬಾಲು ಅವರು ಇಂಜಿನಿಯರು. ಅದಕ್ಕೆ ಅದನ್ನು ಅವರ ಮನಸ್ಸಲ್ಲಿರುವ ಕಥೆಯನ್ನು ನೀವು ಚಿತ್ರರೂಪಕ್ಕೆ ಇರಿಸಿದ್ದೀರಿ. ಎಷ್ಟು ನನ್ನ ಫ್ರೆಂಡ್ ಗುಂಜನ್ ಅಂತ ಇದ್ದಾರೆ, ದಿಲ್ಲಿಯಿಂದ ಬಂದಿದ್ದಾರೆ, ಕರ್ಕೊಂಡು ಬಂದೆ, ಅವ್ರ ಕಥೆ ಹೇಳಿದ್ದೆ. ಅದರ ನಡುವೆ ಏನೂ ಎಕ್ಸ್ಪ್ಲೈನ್ ಮಾಡಿಲ್ಲ. ಅವ್ರ ಕಥೆ ನೋಡಿ ಅವ್ರು ತಿಳ್ಕೊಳ್ಳಿ ಅಂತ ಕೊನೆ ಕೇಳಿದೆ, ನಿಮಗೆ ಕನ್ನಡ ಭಾಷೆ ಬರೋಲ್ಲ, ನಿಮ್ಗೆ ಅರ್ಥ ಆಯ್ತಾ? ಅವ್ರು ಹೇಳಿದ್ರು ಇಷ್ಟು ಚೆನ್ನಾಗಿ ಚಿತ್ರೀಕರಣ ಆಗಿದೆ ಅಂತ, ಅನಿಮೇಷನ್ ಆಗಿದೆ, ಅದು ನೋಡಿದಾಗಲೇ ನಮ್ಗೆ ಯಾವ ಭಾಷೆನೇ ಬೇಕಾಗಿಲ್ಲ, ಅದು ನಮಗೆ ಹೃದಯಕ್ಕೆ ತಟ್ಟುತ್ತೆ. ಅದು ಒಂದು ಅಭಿನಂದನೆಯ ಕಲೆಗೆ ಭಾಷೆಯ ಬಂಧನ ಇಲ್ಲ, ಕಲೆಗೆ ಭಾಷೆಯ ಬಂಧನ, ನಾಟಕೀಯತೆಗೆ ಏನೂ ಬೇಕಾಗೋಲ್ಲ. ಹೃದಯ ಸ್ಪರ್ಶಿ ಆಗುವ ಈ ಘಟನೆಯನ್ನು ಅಷ್ಟೇ ಹೃದಯ ಸ್ಪರ್ಶವಾಗಿ ನೀವು ಬರೆದನ್ನು ನೀವು ಅಷ್ಟು ಚೆನ್ನಾಗಿ ಮಾಡಿದಿರಿ. ನಿಮಗೆ ನನ್ನ ಪರವಾಗಿ ಮತ್ತು ನಮ್ಮೆಲ್ಲರೂ ಎಲ್ಲ ಕಲಾಪ್ರಿಯರ ಪರವಾಗಿ ವಿಶೇಷವಾದ ಅಭಿನಂದನೆ. ನೀವು ಇನ್ನೂ ಚಿಕ್ಕವರಿದ್ದೀರಿ, ಇನ್ನೂ ಹೆಚ್ಚು ಈ ಥರ ಚಿತ್ರ ಮಾಡಿ, ಇನ್ನೂ ಎತ್ತರಕ್ಕೆ ಬೆಳೆಯಿರಿ, ಕರ್ನಾಟಕದ ಕೀರ್ತಿಯನ್ನು ಮುಂದೆ ಹಬ್ಬಿಸ್ರಿ, ಅಂತಾರಾಷ್ಟ್ರೀಯ ವಲಯದಲ್ಲಿ ನೀವು ಮುಂದೆ ಹೋಗಲಿ. ಇದನ್ನು ಇಂಗ್ಲೀಷ್ನಲ್ಲಿ ಖಂಡಿತ ಮಾಡಬೇಕು ಮತ್ತು ಜಗತ್ತಿನ ಅನೇಕ ಭಾಷೆಯಲ್ಲಿ ಆಗಬೇಕು ಅಂತ ನಾನು ಬಯಸ್ತೀನಿ. ಇದು ಯೂನಿವರ್ಸಲ್ ಟ್ರೂತ್, ಜಗತ್ತಿನಲ್ಲಿರುವ ಯೂನಿವರ್ಸಲ್ ಟ್ರೂತ್ ಇದೆ. ಅದಕ್ಕೆ ಎಲ್ಲರಿಗೂ ನಿಮ್ಮ ತಂಡದವರಿಗೆ ಧನ್ಯವಾದ, ಗಣೇಶನವರಿಗೆ ವಿಶೇಷವಾದ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.